ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗುವಂತಹ ಸಾಧ್ಯತೆಗಳ ಬಗ್ಗೆ ಲಕ್ಷಾಂತರ ಜನ ಕಾಯ್ತಿದ್ದಾರೆ. ಹೇಗಾದ್ರೂ ಆಗ್ಲಿ ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಸಿಗಬೇಕು. ಆ ಹೆಣ್ಣು ಮಗುವಿನ ಸಾವಿಗೆ ಕಾರಣಕರ್ತರಾದವರು ಶಿಕ್ಷೆಗೆ ಒಳಪಡಬೇಕು. ಹೀಗೆ ಬೇಡ್ಕೊಳ್ತಿರುವಂತಹವರು ಲಕ್ಷಾಂತರ ಜನ ಇದ್ದಾರೆ. ಅವರೆಲ್ಲರ ಆಶಾಭಾವನೆಗಳಿಗೆ ಒಂದು ರೀತಿಯಾಗಿ ಸಣ್ಣ ಬೆಳಕು ದೀಪಾವಳಿಯ ಈ ಸಂದರ್ಭದಲ್ಲಿ ಬಂದಿದೆ ಅಂತಲೇ ಹೇಳಬೇಕು. SIT ಅದರ ಭಾಗವಾಗಿ ಸೌಜನ್ಯ ಪ್ರಕರಣವನ್ನು ತೆಗೆದುಕೊಳ್ಳದೆ ಹೋದರೂ ಸಹ, ಯಾಕಂದ್ರೆ ಸರ್ಕಾರನೇ ಒಪ್ಪಿಸಿಲ್ಲ, ಆದರೂ ಸಹ ಸೌಜನ್ಯ ಪದೇ 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 ಬಂದು SIT ಮುಂದೆ ನನಗೆ ನ್ಯಾಯ ಬೇಕು ಅಂತ ಕೇಳುವ ರೀತಿಯ ಬೆಳವಣಿಗೆಗಳೇ ನಡೀತಾ ಇದೆ. ಅದಕ್ಕೆ ಪೂರಕವಾಗಿ SIT ಮುಂದೆ ಬಂದಿದ್ದಂತಹ ಒಂದು ಮಹಿಳೆ ಇದ್ರಲ್ಲ, ಚಿಕ್ಕ ಕೆಂಪಮ್ಮ ಅನ್ನುವಂತಹ ಮಹಿಳೆ, ಮಂಡ್ಯ ಮೂಲದ ಮಹಿಳೆ. ನಾನು ನೋಡಿದ್ದೀನಿ, ಸೌಜನ್ಯ ಕಿಡ್ನಾಪ್ ಅನ್ನ ನೋಡಿದ್ದೀನಿ, ಅವರನ್ನು ಗುರುತಿಸ್ತೀನಿ ಆ ವ್ಯಕ್ತಿಗಳನ್ನ. ಹಾಗೆ ಹೇಳ್ಕೊಂಡಂತ ಬಂದಂತಹ ಮಹಿಳೆಯನ್ನ ವಿಚಾರಣೆ ಹೆಸರಿನಲ್ಲಿ ಬೆದರಿಸಿದಂತಹ ಮತ್ತು ಬಲವಂತಕ್ಕೆ ಸ್ಟೇಟ್ಮೆಂಟ್ ಮೇಲೆ ಸಿಗ್ನೇಚರ್ ಪಡೆದಂತಹ ಆರೋಪ ಎದುರಿಸುತ್ತಿದ್ದಂತಹ ಮುಖ್ಯವಾದಂತಹ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ವರ್ಗಾವಣೆಯಾಗಿದೆ. ಆ ಮೂಲಕ ಸೌಜನ್ಯ ಪ್ರಕರಣದಲ್ಲಿ ಏನೋ ಒಳ್ಳೆಯದು ನಡೀತಾ ಇದೆ, ಸೌಜನ್ಯಗೆ ನ್ಯಾಯ ಸಿಗುತ್ತೆ ಅನ್ನುವಂತಹ ಭರವಸೆ ಮತ್ತೆ ಎಲ್ಲರಲ್ಲೂ ಮೂಡ್ತಾ ಇದೆ. ಸೊ ಏನಿದು ಇಡೀ ಪ್ರಕರಣ ಮತ್ತು ಯಾವ ಹಂತದಲ್ಲಿ ಈ SIT ಇಂತಹ ಒಂದು ಕ್ರಮಕ್ಕೆ ಮುಂದಾಗಿದೆ, ಏನೇನಾಯ್ತು, ಮಂಜುನಾಥ್ ಗೌಡ ಮೇಲೆ ಇದ್ದಂತಹ ಆರೋಪಗಳು ಏನೇನು, ಎಲ್ಲವನ್ನು ಸಹ ವಿವರಿಸುವ ಪ್ರಯತ್ನವನ್ನು ಮಾಡ್ತೀನಿ. ಸೊ SIT ಆರಂಭ ಆದಾಗಿಂದ ನಮಗೆ ಕೇಳಿ ಬಂದಿರುವಂತಹ ಎರಡೇ ಹೆಸರುಗಳು, SIT ತಂಡದಲ್ಲಿರುವ ಅಧಿಕಾರಿಗಳ ಹೆಸರುಗಳಲ್ಲಿ ಒಂದು ಪ್ರಣವ್ ಮೊಹಾಂತಿ, ಯಾಕಂದ್ರೆ ಅವರು ಆ ತಂಡದ ಮುಖ್ಯಸ್ಥರು. ಆದರೆ ಇನ್ನೊಂದು ಹೆಸರು, ಒಂದು ಇನ್ಸ್ಪೆಕ್ಟರ್ ಹೆಸರು ಪದೇ 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 ಕೇಳ್ತಾ ಇತ್ತು. ಏನದು? ಮಂಜುನಾಥ್ ಗೌಡ ಅನ್ನುವಂತಹ ಹೆಸರು. ಆರಂಭದಲ್ಲಿ ಮೊದಲಿಗೆ ಕೇಳಿದ್ದು ಚಿನ್ನಯ್ಯ ಮೂಲಕ. ಚಿನ್ನಯ್ಯ ಆರೋಪ ಮಾಡ್ದ, ಲಿಖಿತ ದೂರು ಕೊಟ್ಟ. ಏನಂತ? ಮಂಜುನಾಥ್ ಗೌಡ ಅನ್ನುವಂತಹ ಇನ್ಸ್ಪೆಕ್ಟರ್ ನನ್ನ ಮೇಲೆ ಒತ್ತಡ ಹಾಕ್ತಿದ್ದಾರೆ, ಬೆದರಿಕೆ ಹಾಕ್ತಿದ್ದಾರೆ. ನೀನು ಯಾರ ವಿರುದ್ಧ ನಿಂತಿದ್ದೀಯ ಅಂತ ನಿನಗೆ ಗೊತ್ತಾ? ಯಾರ ವಿರುದ್ಧ ದೂರು ಕೊಡ್ತಾ ಇದ್ದೀನಿ ಅನ್ನೋದು ನಿನಗೆ ಗೊತ್ತಾ? ದೂರು ವಾಪಸ್ ತಗೋ, ಇಲ್ಲದೆ ಹೋದ್ರೆ ನಿನಗೊಂದು ಗತಿ ಆಗತ್ತೆ ಅಂತ ಬೆದರಿಸ್ತಿದ್ದಾರೆ ಅಂತ ಚಿನ್ನಯ್ಯ ದೂರು ಕೊಟ್ಟಿದ್ದ. ಆಗ ಮಂಜುನಾಥ್ ಗೌಡ ಹೆಸರು ದೊಡ್ಡ ಮಟ್ಟದಲ್ಲಿ ಮುನ್ನೆಲೆಗೆ ಬಂತು. ಯಾಕೆ ಇಂತಹ ವ್ಯಕ್ತಿಗಳನ್ನ SIT ಇಟ್ಕೊಂಡಿದ್ದೀರಿ ಅನ್ನುವಂತಹ ಪ್ರಶ್ನೆಗಳು ಎತ್ತಲಾಯಿತು. ಆದ್ರೆ ಅದ್ಯಾವುದಕ್ಕೂ ಸಹ SIT ಆಗ್ಲಿ ಸರ್ಕಾರ ಆಗ್ಲಿ ಉತ್ತರಿಸಲೇ ಇಲ್ಲ. ನಿನ್ನೆಯವರೆಗೆ ಉತ್ತರಿಸಲೇ ಇಲ್ಲ, ಯಾವ ಕ್ರಮವನ್ನು ಕೈಗೊಳ್ಳಿಲ್ಲ. ಆದ್ರೆ ಚಿನ್ನಯ್ಯ ಆರೋಪದ ನಂತರ ಕೆಲವು ದಿನ SIT ತಂಡದಲ್ಲಿ ಈ ಮಂಜುನಾಥ್ ಗೌಡ ಕಾಣಿಸಿಕೊಂಡಿರಲಿಲ್ಲ. ಆದರೆ ಕೆಲವು ದಿನಗಳ ನಂತರ ಮತ್ತೆ ಪ್ರತ್ಯಕ್ಷ ಆದರು, ಮತ್ತೆ SITಯ ಜೊತೆಯಲ್ಲಿ ಇದ್ರು, SIT ತಂಡದ ಜೊತೆಯಲ್ಲಿ ತನಿಖೆಯಲ್ಲಿ ಭಾಗವಾಗಿ ಕಾಣಿಸ್ಕೊಳ್ತಾ ಇದ್ರು. ಆ ನಂತರ ಮತ್ತೆ ದೊಡ್ಡ ಮಟ್ಟದಲ್ಲಿ ಈ ಮಂಜುನಾಥ್ ಗೌಡ ಹೆಸರು ಚರ್ಚೆಯಾಗಿದ್ದು. ಚಿಕ್ಕ ಕೆಂಪಮ್ಮ ಯಾರು? ಈ ಚಿಕ್ಕ ಕೆಂಪಮ್ಮ ಸೌಜನ್ಯ ಅತ್ಯಾಚಾರ ಆಗುವ ಹಿಂದಿನ ದಿನ, ಅಥವಾ ಆಕೆಯ ಸೌಜನ್ಯಳ ಮೃತದೇಹ ಸಿಕ್ಕಂತಹ ಹಿಂದಿನ ದಿನ ಸಂಜೆ ಹೊತ್ತು ನಾನು ಸೌಜನ್ಯ ಕಿಡ್ನಾಪ್ ಅನ್ನು ನಾನು ನೋಡಿದ್ದೀನಿ. ನಾನು ಇನ್ನೊಂದು ಮಹಿಳೆ ಪ್ರಕೃತಿ ಚಿಕಿತ್ಸಾಲಯ ಧರ್ಮಸ್ಥಳಕ್ಕೆ ಹೋಗಿದ್ವಿ. ಆ ಪ್ರಕೃತಿ ಚಿಕಿತ್ಸಾಲಯ ಮುಚ್ಚಿತ್ತು, ಅಲ್ಲಿ ಕಾಯ್ತಾ ಇದ್ವಿ. ಒಂದಷ್ಟು ಘಟನೆಗಳು ನಡೆದಿದ್ದಾವೆ ಅಂತ. ಈ ಘಟನೆಗಳ ಬಗ್ಗೆ ಈ ಹಿಂದೆ ನಾವು ಬಹಳ ಬಾರಿ ಮಾತಾಡಿದ್ದೀವಿ, ಹಾಗಾಗಿ ವಿವರವಾಗಿ ಬೇಡ, ಸಂಕ್ಷಿಪ್ತವಾಗಿ ನಾವು ಅಲ್ಲಿ ಕಾಯ್ತಾ ಇದ್ವಿ. ಅಲ್ಲಿ ನೋಡಿದ್ವಿ, ಸೌಜನ್ಯಳನ್ನ ಒಂದು ಗಾಡಿಗೆ ಬಲವಂತವಾಗಿ ಹತ್ತಿಸಿಕೊಂಡಿದ್ದನ್ನ ನಾವು ನೋಡಿದೀವಿ, ನಾನು ನೋಡಿದ್ದೀನಿ. ಧೈರ್ಯವಾಗಿ ನಾನು ಅವರನ್ನು ಗುರುತಿಡಿಯಬಲ್ಲೆ ಅಂತ ಹೇಳಿ ಈ ಉದಯ್ ಜೈನನ್ನು ಹೋಲುವಂತಹ ಒಂದಷ್ಟು ವಿವರಗಳು ಮತ್ತು ಇನ್ನೊಂದಷ್ಟು ಜನರ ಮೇಲೆ ಸೌಜನ್ಯ ತಾಯಿ ಆರೋಪ ಮಾಡಿಕೊಂಡು ಬರ್ತಿದಾರಲ್ಲ, ಇವರಿರಬಹುದು ಈ ಕೃತ್ಯ ಎಸಗಿದ್ದು. ಯಾಕಂದ್ರೆ ಸಂತೋಷ್ ರಾವ್ ಮಾಡಿಲ್ಲ ಅಂತ CID ತನಿಖೆ, CBI ತನಿಖೆ ಇಷ್ಟೆಲ್ಲ ಆದ್ಮೇಲೂ ಸಹ ಸಂತೋಷ್ ರಾವ್ ಬಹಳ ವರ್ಷಗಳ ನಂತರ ಬಿಡುಗಡೆ ಆದ, ನಿರಪರಾಧಿ ಅಂತ, ಸಾಕ್ಷಿಗಳು ಇಲ್ಲ ಅಂತ. ಅವನನ್ನ ಕರ್ಕೊಂಡು ಬಂದು ಗುಂಪಿತ್ತಲ್ಲ, ಅವರೇ ಮಾಡಿರೋದು ಅಂತ ಸೌಜನ್ಯ ಅವರ ತಾಯಿಯ ಆರೋಪ. ಯಾವ ಗುಂಪು ಸಂತೋಷ್ ರಾವನ್ನ ಹಿಡ್ಕೊಂಡು ಬಂದು ಇವನೇ ಮಾಡಿದ್ದು ನೋಡಿ ಅಲ್ಲಿ ಓಡಾಡ್ತಿದ್ದಂತೆ ಕೊಟ್ರಲ್ಲ, ಅವರೇ ಮಾಡಿರಬಹುದು ಅಂತ. ಆದ್ರೆ ಅವರ ಮೇಲೆ ಯಾವುದೇ ದೊಡ್ಡ ತನಿಖೆ ಆಗಿಲ್ಲ.
ಈ ಚಿಕ್ಕ ಕೆಂಪಮ್ಮ ಅವರೆಲ್ಲರನ್ನು ಹೋಲುವಂತಹ ಲಕ್ಷಣಗಳು ಅಥವಾ ವಿವರಗಳನ್ನು ಕೊಟ್ಟರು. ಆ ನಂತರ ಅವರನ್ನ SIT ಕಚೇರಿಗೆ ವಿಚಾರಣೆ ಹೆಸರಲ್ಲಿ ಕರೆಸ್ಕೊಂಡಾಗ ಮಂಜುನಾಥ್ ಗೌಡ, ಮತ್ತೆ ಅದೇ ಮಂಜುನಾಥ್ ಗೌಡ ನಡೆದುಕೊಂಡ ರೀತಿ, ಮೊದಲಿಗೆ ಒಂದು ಬಾರಿ ಕರೆದು ಅರ್ಧ ದಾರಿಗೆ ಬಂದ ನಂತರ ವಾಪಸ್ ಹೋಗು, ಇವತ್ತು ಬೇಡ ಅಂತ ಹೇಳಿ ಕಳಿಸಿದ್ದು. ಆ ನಂತರ ವಿಚಾರಣೆಯ ದಿನ ಕ್ಯಾಮರಾ ಇದ್ದಾಗ ನಯವಾಗಿ, ಪ್ರೀತಿಯಾಗಿ, ಅಫಿಷಿಯಲ್ ಆಗಿ ಮಾತಾಡಿದ್ದು. ಕ್ಯಾಮರಾ ಆಫ್ ಮಾಡಿದ ತಕ್ಷಣನೇ ಏಕವಚನದಲ್ಲಿ 60-65 ವರ್ಷದ ಮಹಿಳೆಯನ್ನ ಏಕವಚನದಲ್ಲಿ ಗಟ್ಟಿ ಧ್ವನಿಯಲ್ಲಿ, ಬೆದರಿಸುವ ಧ್ವನಿಯಲ್ಲಿ, ನೀನು ಏನು ಮಾಡ್ತಿದೀಯಾ, ಯಾರ ವಿರುದ್ಧ ಮಾತಾಡ್ತಿದೀಯ ಅಂತ ಗೊತ್ತಾ? ಸೇಮ್ ಅದೇ ಡೈಲಾಗ್ಸ್, ಚಿನ್ನಯ್ಯಗೆ ಹೊಡೆದಂತ ಡೈಲಾಗ್ಸೇ ಹೊಡೆದ್ರು ನನಗೆ ಅಂತ ಸ್ವತಃ ಚಿಕ್ಕ ಕೆಂಪಮ್ಮ ಆರೋಪ ಮಾಡಿದ್ರು. ಅದರ ಜೊತೆಗೆ ನನಗೆ ಸರಿಯಾಗಿ ಊಟ ಕೊಡ್ಲಿಲ್ಲ, ಮಾನವೀಯತೆಯಿಂದ ನಡೆಸ್ಕೊಳ್ಳಿಲ್ಲ. 7-8 ಗಂಟೆಗಳು ನಿರಂತರವಾಗಿ ನನ್ನನ್ನು ಕೂರಿಸ್ಕೊಂಡು ವಿಚಾರಣೆ ನಡೆಸಿದ್ರು. ಅದಾಗಿ ರಾತ್ರಿ 8 ಗಂಟೆ ಹೊತ್ತಿಗೆ ನಾನು ಮನೆಗೆ ಹೋಗುವ ಹೊತ್ತಿಗೆ ನನ್ನನ್ನು ಅಡ್ಡ ಹಾಕಿ 4-5 ಪುಟಗಳ ಸ್ಟೇಟ್ಮೆಂಟ್ ಓದುವುದಕ್ಕೆ ನನಗೆ ಸಮಯ ಇಲ್ಲ ಅಂತ ಹೇಳಿದ್ರು. ನಾಳೆ ಬಂದು ಓದಿ ಸಿಗ್ನೇಚರ್ ಹಾಕ್ತೀನಿ ಅಂದ್ರು, ಒಪ್ಲಿಲ್ಲ. ನೀನು ಸೈನ್ ಮಾಡಿನೇ ಹೋಗಬೇಕು ಅಂತ ಬಲವಂತಕ್ಕೆ ಓದದೇನೆ ಆ ಡಾಕ್ಯುಮೆಂಟ್ಗಳ ಮೇಲೆ ನನ್ನ ಸಿಗ್ನೇಚರ್ ಅನ್ನ ಪಡೆದರು ಅಂತ ಚಿಕ್ಕ ಕೆಂಪಮ್ಮ ಆರೋಪ ಮಾಡಿದರು. ಆಗಲೂ ಸಹ ಎಲ್ಲರೂ ಕೇಳಿದ ಪ್ರಶ್ನೆ, ಪ್ರಣವ್ ಮೊಹಂತಿ ಅವ್ರಿಗೂ ಕೇಳಿದ್ರು, ಸರ್ಕಾರಕ್ಕೂ ಕೇಳಿದ್ರು, ಯಾಕೆ ಈ ಮಂಜುನಾಥ್ ಗೌಡ ಮೇಲೆ ಇಷ್ಟು ಆರೋಪಗಳಿದ್ರು ಸಹ ಯಾವುದೇ ಕ್ರಮ ಆಗ್ತಿಲ್ಲ? ಯಾಕೆ ಆಗ್ತಿಲ್ಲ? ಯಾರು ಈ ವ್ಯಕ್ತಿ? ಯಾರ ಪರವಾಗಿ ಕೆಲಸ ಮಾಡ್ತಿರೋದು? SITಯ ತನಿಖೆಯನ್ನ ಹಾದಿ ತಪ್ಪಿಸೋದಕ್ಕೆ ಈ ವ್ಯಕ್ತಿ ಅಲ್ಲಿರೋದಂತ ಬಹಳ ಚರ್ಚೆಗಳಾಯ್ತು. ಆದರೂ ಆ ವ್ಯಕ್ತಿಯ ಮೇಲೆ ಯಾವ ಕ್ರಮನೂ ಆಗಿರ್ಲಿಲ್ಲ. ಆದರೆ ನಿನ್ನೆ ಆತನ ವರ್ಗಾವಣೆಯಾಗಿದೆ. SITಯಿಂದ ಆತನನ್ನ ಹೊರಗೆ ಕಳಿಸಲಾಗಿದೆ. ಸೊ ಅಲ್ಲೇನೆ ನಮಗೆ ಹೊಸ ಭರವಸೆ ಮೂಡ್ತಿರೋದು. ಯಾಕೆಂದ್ರೆ ಈಗ ಮತ್ತೆ ಚಿಕ್ಕ ಕೆಂಪಮ್ಮಗೆ ನೋಟಿಸ್ ಕೊಟ್ಟಿದ್ದಾರೆ, ಬಂದು ನಿಮ್ಮ ಹೇಳಿಕೆಯನ್ನ ಕೊಡಿ ಅಂತ. ಈ ಹಿಂದಿನ ಹೇಳಿಕೆ ಏನಿತ್ತಲ್ಲ, ಮಂಜುನಾಥ್ ಗೌಡ ಮತ್ತು ಇನ್ನೊಬ್ಬರು ಇನ್ಸ್ಪೆಕ್ಟರ್ ಸೇರಿ ತೆಗೆದುಕೊಂಡದ್ದು, ಅವರಿಬ್ಬರ ಮೇಲೂ ಆರೋಪ ಇತ್ತು. ಅದರ ಮಂಜುನಾಥ್ ಗೌಡ ಮೇಲೇನೆ ಮೇಜರ್ ಆರೋಪ ಇದ್ದಿತ್ತು. ಆ ಹೇಳಿಕೆಯನ್ನು ಪಕ್ಕಕ್ಕಿಟ್ಟು ಈಗ ಫ್ರೆಶ್ ಆಗಿ ಚಿಕ್ಕ ಕೆಂಪಮ್ಮ ಬಳಿಯಿಂದ ಈ ಒಂದು ಮಾಹಿತಿಯನ್ನ ಅಥವಾ ವಿವರಣೆಯನ್ನ ಪಡ್ಕೊಳ್ತಾರೆ. ವಿಚಾರಣೆ ಕರೆದಿದ್ದಾರೆ. ಈಗ ಇನ್ನು ಯಾರೆಲ್ಲ ವಿಚಾರಣೆಗೆ ಒಳಪಟ್ಟಿದ್ದಾರೆ ಅವ್ರನ್ನು ಮತ್ತೆ ಕರೀತಾರ, ಅಥವಾ ಮಂಜುನಾಥ್ ಗೌಡ ವಿಚಾರಣೆ ನಡೆಸಿರುವಂತಹ ಪ್ರತಿಯೊಬ್ಬರನ್ನು ಕರೀತಾರ, ಅದನ್ನು ಕಾದು ನೋಡ್ಬೇಕು. ಆದ್ರೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳದಲ್ಲಿ ಸಿಕ್ಕಿರುವ ಇತರೆ ಹೆಣಗಳ ಪ್ರಕರಣ ಬೇರೆ, ಇದು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿಕ್ಕ ಕೆಂಪಮ್ಮನ ಕರೆದಿರುವಂತಹದ್ದು ಒಂದು ಆಶಾದಾಯಕವಾದಂತಹ ಬೆಳವಣಿಗೆ. ಅದು ಸಹ ಈಗ ಬೇರೆ ಇನ್ಸ್ಪೆಕ್ಟರ್ ಕೂತ್ಕೊಂಡು ಅವರನ್ನ ವಿಚಾರಣೆ ನಡೆಸ್ತಾರೆ. ಆಕೆ ಕೊಡುವಂತಹ ಸ್ಟೇಟ್ಮೆಂಟು ಸಾಕ್ಷಿ ತುಂಬಾ ದೊಡ್ಡ ಬೆಳವಣಿಗೆಯಾಗಿ ಮುಂದೆ ಹೋಗುತ್ತದು. ಯಾಕೆಂದ್ರೆ ಅದು ನೇರ ಪ್ರತ್ಯಕ್ಷ ಸಾಕ್ಷಿ. ನಾನು ನೋಡಿದ್ದೀನಿ, ಅವರನ್ನು ಗುರುತು ಹಿಡಿತೀನಿ, ಆ ವ್ಯಕ್ತಿಗಳನ್ನು ಗುರುತು ಹಿಡಿತೀನಿ ಅನ್ನುವಂಥದ್ದು. ಸೊ ಇದು ಸೌಜನ್ಯ ಪ್ರಕರಣಕ್ಕೆ ಮತ್ತೆ ಮರುಜೀವ ದೊಡ್ಡ ಮಟ್ಟದಲ್ಲಿ ಬಂದಂತಾಗಿದೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, SIT ರಚನೆ ಆಗುವ ಸಂದರ್ಭದಲ್ಲೇ ರಾಜ್ಯದ ಗೃಹ ಸಚಿವ ಪರಮೇಶ್ವರ್ ಅವರು ಸ್ಪಷ್ಟವಾಗಿ ಹೇಳಿದ್ರು, ಈ SITಗೂ ಸೌಜನ್ಯ ಪ್ರಕರಣಕ್ಕೂ ಸಂಬಂಧವೇ ಇಲ್ಲ, ಸೌಜನ್ಯ ಪ್ರಕರಣ ಮುಗಿದ ಅಧ್ಯಾಯ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಆದರೆ ಸೌಜನ್ಯ ಒಳಗೆ ಬರ್ತಾನೆ ಇದ್ದಾಳೆ. ನನಗೆ ನ್ಯಾಯ ಬೇಕು ಅನ್ನುವ ರೀತಿಯಲ್ಲಿ ಆಕೆ ನುಗ್ಗಿ ಬರ್ತಿದ್ದಾಳೆ. ಚಿನ್ನಯ್ಯನ ಹಳೆ ವಿಡಿಯೋಗಳು, ಚಿನ್ನಯ್ಯನ ಸ್ಟೇಟ್ಮೆಂಟ್ಗಳು, ಯಾವ ಸ್ಟೇಟ್ಮೆಂಟ್ಸು ಧರ್ಮಸ್ಥಳದಲ್ಲಿ ಸಿಕ್ಕಿರುವಂತಹ ಹೆಣಗಳ ಕುರಿತಾಗಿ ಆತ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ಗಳಲ್ಲಿ ಮತ್ತೆ ಸೌಜನ್ಯ ಹೆಸರು ಬಂದಿದ್ದಾಗ SIT ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದರ ಬಗ್ಗೆ ವಿಚಾರಣೆ ನಡೆಸಲೇಬೇಕಿದೆ. ಮಂಡ್ಯದಿಂದ ಈ ಚಿಕ್ಕ ಕೆಂಪಮ್ಮ ಅನ್ನುವರು ಬಂದಿರಬೇಕಾದ್ರೆ SIT ಅವರು ಅದರಿಂದ ಪಕ್ಕಕ್ಕೆ ಸರಿಯಕ್ಕೆ ಸಾಧ್ಯ ಇಲ್ಲ, ಮಾಡಬೇಕಾಗಿದೆ. ಅಧಿಕೃತವಾಗಿ ಸೌಜನ್ಯ ಪ್ರಕರಣವನ್ನು ತನಿಖೆ ಮಾಡಿ ಅಂತ SITಗೆ ಹೇಳಿಲ್ಲ. ಆದರೂ ಸಹ ಅದರ ಭಾಗವಾಗಿ ಧರ್ಮಸ್ಥಳದಲ್ಲಿ ಸಿಕ್ಕಿರುವ ಹೆಣಗಳ ಭಾಗವಾಗಿ ಸೌಜನ್ಯ ಪ್ರಕರಣವನ್ನು ತೆಗೆದುಕೊಳ್ಳಬೇಕಾದಂತಹ ಅನಿವಾರ್ಯತೆಗೆ SIT ಬಂದಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಇಲ್ಲಿಯವರೆಗೂ ಹೇಳ್ತಿರೋದು ತನಿಖೆ ಸೌಜನ್ಯ ವಿಚಾರದಲ್ಲಿ ಇಲ್ಲ ಅಂತಲೇ. ಆದರೆ ಏನೇ ಆಗಲಿ, ಈ ಬೆಳವಣಿಗೆಗಳನ್ನು ನೋಡ್ತಿದ್ದಾಗ ಸೌಜನ್ಯ ಪ್ರಕರಣ ನ್ಯಾಯ ಸಿಗುವ ಕಡೆಗೆ ಹೋಗ್ತಾ ಇದೆ, ನ್ಯಾಯದ ಹತ್ತಿರಕ್ಕೆ ಹೋಗ್ತಾ ಇದೆ. ಸೌಜನ್ಯಗೂ ಸಹ ನ್ಯಾಯ ಸಿಗುತ್ತೆ. ಆ ರೀತಿಯಾದಂತಹ ಆಶಾಭಾವನೆಗಳನ್ನು ಮೂಡಿಸುವಂತಹ ಎಲ್ಲ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಸೊ ಲೆಟ್ ಅಸ್ ಹೋಪ್. ಸೌಜನ್ಯ ಮಾತ್ರ ಅಲ್ಲ, ಎಲ್ಲ ಪ್ರಕರಣಗಳು, ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಪ್ರತಿಯೊಂದು ಪ್ರಕರಣ, ಅಲ್ಲಿ ಸಿಕ್ಕಿರುವ ಪ್ರತಿಯೊಂದು ಹೆಣ, ಪ್ರತಿಯೊಂದು ಬಾಡಿ, ಎಲ್ಲಕ್ಕೂ ನ್ಯಾಯ ಸಿಗಲಿ. ತಪ್ಪಿತಸ್ಥರು ಯಾರೇ ಆಗಿದ್ರು ಶಿಕ್ಷೆಗೆ ಒಳಪಡಲಿ. ಇಷ್ಟೇ ನಮ್ಮ
ಒಂದು ಆಶಾಭಾವನೆ ಮತ್ತು ಒತ್ತಡ ಅಥವಾ ಒತ್ತಾಯ, ಅಷ್ಟೇ, ಇನ್ನೇನಿಲ್ಲ. ಸೊ ಇದಿಷ್ಟು ಧರ್ಮಸ್ಥಳದ SIT ಕುರಿತಾಗಿ ಈಗ ಬರ್ತಿರುವಂತಹ ಹೊಸ ಅಪ್ಡೇಟ್. ಮಂಜುನಾಥ್ ಗೌಡ ಅನ್ನುವಂತಹ ಇನ್ಸ್ಪೆಕ್ಟರ್ ಯಾರ ಮೇಲೆ ಸಾಕ್ಷಿಗಳನ್ನು ಬೆದರಿಸುವ ಆರೋಪಗಳಿದಾವೋ ಆ ಇನ್ಸ್ಪೆಕ್ಟರ್ನ ವರ್ಗಾವಣೆ ಮಾಡಲಾಗಿದೆ. ಇಷ್ಟು ಹೊಸ ಅಪ್ಡೇಟ್. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.